NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಕಬಡ್ಡಿ ಗ್ರಾಮೀಣ ಭಾಗದ ರಂಜನೀಯ ಆಟ. ತಾಳಿಕೋಟೆ ಕ್ರೀಡೆಗಳು ಬದುಕಿನ ಅಂಗವಾಗಿದ್ದು, ದೇಶಿ ಕ್ರೀಡೆ ಕಬಡ್ಡಿ ಗ್ರಾಮೀಣ ಭಾಗದ ಅತ್ಯಂತ ರಂಜನೀಯ ಆಟವಾಗಿದೆ. ಉತ್ತಮ ಕ್ರೀಡಾಳುಗಳಿಗೆ ಈಗ ದೇಶವ್ಯಾಪಿ ಬೆಲೆ ಸಿಗುತ್ತಿದೆ. ಯಾವುದೇ ಆಟವಿರಲಿ, ಅರ್ಪಣಾ ಮನೋಭಾವದಿಂದ ಆಡಿ ತಾಲೂಕಿನ ಮೂಕಿಹಾಳ ಗ್ರಾಮದಲ್ಲಿನ ಹಜರತ್ ಅಲ್ಲಾವುದ್ದೀನ್ ಅನ್ಸಾರಿ ದರ್ಗಾ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದ ಅಂಗವಾಗಿ ಶನಿವಾರ ಪುರುಷರ ಕಬಡ್ಡಿ ಪಂದ್ಯಾವಳಿ ಕಾರ್ಯಕ್ರಮವನ್ನು ಶನಿವಾರ ಉದ್ಘಾಟಿಸಿ ಅವರು ಮಾತನಾಡಿದರು. ಅಧ್ಯಕ್ಷತೆ ವಹಿಸಿದ ಕೊಣ್ಣೂರು ಅಸ್ಥಿ ಫೌಂಡೇಶನ್ ಅಧ್ಯಕ್ಷ CB ಅಸ್ಕಿ ಮಾತನಾಡಿ, ಕಬಡ್ಡಿ ನಮ್ಮ ನೆಲದ ಕ್ರೀಡೆಯಾಗಿದ್ದು ಆಟದ ಪ್ರತಿಕ್ಷಣಗಳು ತಾಳಿಕೋಟೆ ತಾಲೂಕಿನ ಮೂಕಿಹಾಳ ಗ್ರಾಮದಲ್ಲಿನ ಹಜರತ್ ಅಲ್ಲಾವುದ್ದೀನ್ ಅನ್ಸಾರಿ ದರ್ಗಾ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದ ಅಂಗವಾಗಿ ಶನಿವಾರ ಪುರುಷರ ಕಬಡ್ಡಿ ಟೂರ್ನಿಯನ್ನು ಮಿಣಜಿಗಿಯ ಯುವ ಉದ್ಯಮಿ ವೀರೇಶ್ ಗೌಡ ಪಾಟೀಲ್ ಹಾಗೂ ಗಣ್ಯರ ಶನಿವಾರ ಉದ್ಘಾಟಿಸಿದರು. ರಾಜ್ಯ ಮಟ್ಟದ ಈ ಕಬಡ್ಡಿ ಪಂದ್ಯಾವಳಿಯಲ್ಲಿ ಎಲ್ಲರೂ ಸ್ಪರ್ಧಾತ್ಮಕ ಮನೋಭಾವದಿಂದ ಆಡಬೇಕು. ಅಂಪೈರ್ ನಿರ್ಣಯವನ್ನು ಗೌರವಿಸಬೇಕು. ಕ್ರೀಡೆಯನ್ನು ಗೆಲ್ಲಿಸಿ ಎಂದರು. ಮುಖ್ಯ ಅತಿಥಿಗಳಾಗಿ ಕಾಂಗ್ರೆಸ್ ಮುಖಂಡ, ಪ್ರಥಮ ದರ್ಜೆ ಗುತ್ತಿಗೆದಾರ HM ನಾಯಕ್, ಜಾತ್ರಾ ಸಮಿತಿ ಅಧ್ಯಕ್ಷ HK ಪಾಟೀಲ್, ಹುಮಾಯೂನ್ ಪಟೇಲ್ ಬಿರಾದರ್ ಮೊದಲಾದವರು ಇದ್ದರು. ಶಿವರಾಜ್ ಗುಂಡಕನಾಳ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ವಿವಿಧ ಜಿಲ್ಲೆಗಳಿಂದ 30ಕ್ಕೂ ಅಧಿಕ ತಂಡಗಳು ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಿವೆ. ವಿಶ್ವನಾಥ್ ಗಣಾಚಾರಿ ನಿರೂಪಿಸಿದರು. ತೌಸಿಫ್ ಕೂಚ್ಬಾಳ್ ಸ್ವಾಗತಿಸಿದರು. ಮುತ್ತು ಪೂಜಾರಿ ವಂದಿಸಿದರು. ಜನವರಿ 5ರಂದು ಅಂತಿಮ ಪಂದ್ಯಗಳು ನಡೆಯಲಿವೆ. ತಪಾಸಣೆ, ಕಣ್ಣಿನ ಉಚಿತ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರ ಭಾನುವಾರ ನಡೆಯಲಿದೆ. ಅನುಗ್ರಹ ಕಣ್ಣಿನ ಆಸ್ಪತ್ರೆ ವಿಜಯಪುರ, ಅನುಗ್ರಹ ಮಿಷನ್ ಫೌಂಡೇಶನ್ ಟ್ರಸ್ಟ್ ಮತ್ತು ಜಿಲ್ಲಾ ಅಂಧತ್ವ ನಿವಾರಣಾ ಸಂಸ್ಥೆ ವಿಜಯಪುರ ಸಹಯೋಗದಲ್ಲಿ ಮುಂಜಾನೆ 10 ಗಂಟೆಗೆ ಮೂಕಿಹಾಳ ಗ್ರಾಮದಲ್ಲಿ ನಡೆಯಲಿದ್ದು, ವಿಜಯಪುರ ಅನುಗ್ರಹ ಕಣ್ಣಿನ ಆಸ್ಪತ್ರೆ ಮುಖ್ಯಸ್ಥ ನೇತ್ರಜ್ಞ ಡಾಕ್ಟರ್ ಪ್ರಭುಗೌಡ ಲಿಂಗದಹಳ್ಳಿ ತಪಾಸಣೆ ನಡೆಸುವರು. ಮೂಕಿಹಾಳ ತಂಡದ ಮೇಲೆ ದಾಳಿಗೆ ಇಳಿದಿದ್ದಾರೆ. ಮತ್ತೆ ಒಂದು ಅಂಕ ಕಮಿಟಿಗೆ. ಈಗ ಎಲ್ಲರೂ ಪ್ರೇಕ್ಷಕರ ಮೇರೆಗೆ ಈ ಅಧ್ಯಕ್ಷ ಸರ್, ಎಲ್ಲಾ ಪ್ರೋ ಕಬಡ್ಡಿ ಎಲ್ಲಾ ನಿಯಮಗಳು ಅಳವಡಿಸ್ತಾ ಇದ್ದೇವೆ. ಆದ್ರೆ ಇನ್ನೊಂದೇನು ವಿಶೇಷ ಅಂದ್ರೆ ಪ್ರತಿ ಸಲ ಸಬ್ಸ್ಟಿಟ್ಯೂಷನ್ ಇಲ್ಲ. ಸರ್ ದಯವಿಟ್ಟು ಕೈ ಮುಗಿದೆ ಅಂತ ಹುಡುಗಾಟ ನಿಮಗೆ ನಾವು ನಮ್ಮ ಅಮೆಚೂರ್ ಅಸೋಸಿಯೇಷನ್ ವತಿಯಿಂದ ತುಂಬ ಧನ್ಯವಾದಗಳು. ನೆಕ್ಸ್ಟ್ ಮ್ಯಾಚ್ ಬಿಟ್ವೀನ್ ದ ಚೆನ್ನೈ ಬಾಯ್ ವರ್ಸಸ್ ಶಿಕ್ಷೆವಾಲಾಲ್ ತೆಗ್ಗಿ. 2 ತಂಡದ ನಾಯಕರೇ ತಮಗಿದು ಮೊದಲನೇ ಕರೆ. ನಿಮ್ಮ ತಂಡವನ್ನು ಬೇಗ ಅಣಿಗೊಳಿಸಿ. ತಮಗಿದು ಮೊದಲ